ನಮಸ್ಕಾರ ಸ್ನೇಹಿತರೆ. ಈಗ ಓವರ್ ಹೆಡ್ಸ್ ಅಲ್ಲಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಆಫ್ ಓವರ್ ಹೆಡ್ಸ್ ಬೈ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂಡ್ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್. ಒಂದು ಪ್ರಾಬ್ಲಮ್ಗೆ ಎರಡೂ ಮೆಥಡ್ ಅನ್ನ ಕೇಳ್ತಾರೆ. ಅದನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಓಕೆ, ಲೆಟ್ ಅಸ್ ಲುಕ್ ಇನ್ ಟು ದ ಪ್ರಾಬ್ಲಮ್. This is the problem given in Bangalore University 2016 May under 2019 May. Secondary overhead distribution under repeated distribution method and simultaneous equation method. The problem will be like this. The problem: a factory has 3 production departments and 2 service departments. The overhead distribution summary shows the following total overheads. ಸೊ ಇದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಅನ್ನ ಮಾಡಿ ಆಮೇಲೆ ನಮಗೆ ಕೊಟ್ಟಿರೋದು. ಸೊ ದಿಸ್ ಈಸ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಟೋಟಲ್ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ 3 lakhs, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಬಿ 3,50,000, ಸಿ 2 lakh rupees. ಹಾಗೇನೆ ನಮ್ಮ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಅಂಡ್ ಇ ಇದೆ 80,000 and 60,000. ದೆನ್ the expenses of service departments are to be charged on a percentage basis as follows. Department A, B, C, D, E. So A department in the B, C, D, E ಗೆ ಹಾಗೆ ಸರ್ವಿಸ್ ಮಾಡುತ್ತೆ. ಡಿ ಎಗೆ 30%, ಬಿ ಗೆ 20%, ಸಿ ಗೆ 30% ಅಂಡ್ ಇ ಗೆ 20% ಸರ್ವಿಸ್ ಮಾಡುತ್ತೆ. ದೆನ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇ ಪ್ರೊವೈಡ್ಸ್ ದ ಸರ್ವಿಸ್ ಆಫ್ 40% ಟು ಎ ಡಿಪಾರ್ಟ್ಮೆಂಟ್, 30% ಟು ಬಿ ಡಿಪಾರ್ಟ್ಮೆಂಟ್ ಅಂಡ್ 20% ಟು ಸಿ ಡಿಪಾರ್ಟ್ಮೆಂಟ್ ಅಂಡ್ ಫೈನಲಿ 10% ಟು ಡಿಪಾರ್ಟ್ಮೆಂಟ್ ಡಿ. ಇದು ಪರ್ಸೆಂಟೇಜ್. Show how the expenses of 2 service departments are to be charged to the production departments under repeated distribution method and simultaneous equation method. Idu problem Bangalore University BCom ge May 2016 and 17 ಅಲ್ಲಿ ಕೊಟ್ಟಿರತಕ್ಕಂತ ಪ್ರಾಬ್ಲಮ್. ಓಕೆ, ಸೊ how this can be solved ನೋಡೋಣ. ಡೈರೆಕ್ಟ್ ಆಗಿ let us go to problem. Write down solution. ಓಕೆ, ಸೊಲ್ಯೂಷನ್ ಅಂತ ಬರೀರಿ. ಏನ್ ಕ್ಯಾಲ್ಕುಲೇಟ್ ಮಾಡ್ತಿದೀವಿ? ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಕಂಪ್ಯೂಟೇಷನ್ ಆಫ್ ರೇಷಿಯೋಸ್ ಫಾರ್ ಬೇಸಿಸ್ ಆಫ್ ಅಪೋರ್ಷನ್ಮೆಂಟ್. ಈಗ ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಪರ್ಸೆಂಟೇಜ್ ಅನ್ನ ನಾವು ರೇಷಿಯೋಸ್ ಮಾಡ್ಕೊಳ್ಳೋಣ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ಗೆ. ಅಂದ್ರೆ ಡಿ ಡಿಪಾರ್ಟ್ಮೆಂಟ್ ಇಂದ ಎ, ಬಿ, ಸಿ ಅಂಡ್ ಇ ಗೆ ಮಾಡ್ತಾ ಇರ್ತಕ್ಕಂಥ ಸರ್ವಿಸ್ ಪರ್ಸೆಂಟೇಜಸ್ ನ ರೇಷಿಯೋಸ್ ಮಾಡ್ಕೊಳ್ಳೋಣ. ಹಾಗೆ ಫಸ್ಟ್ ಒನ್ ನೋಡಿ, ರೇಷಿಯೋ ಆಫ್ ಡಿಪಾರ್ಟ್ಮೆಂಟ್ ಡಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಬ್ಲಮ್ ನೋಡ್ತಾ ಇದೀವಿ ನಾವು. 30%, 20%, 30% and 20% percentage remove ಮಾಡಿ 30, 20, 30, 20 or remove the zeros, you will get 3:2:3:2. ಡಿ ಡಿಪಾರ್ಟ್ಮೆಂಟ್ಸ್ ಯಾವಾಗಲೂ ಈ ರೇಷಿಯೋ ಹಾಕ್ಬೇಕು. ದೆನ್ ಡಿಪಾರ್ಟ್ಮೆಂಟ್ ಇದು ಇಲ್ಲಿ ಇದೆ E1 ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ 40%, 30%, 20 and 10% ಟು ಡಿ ಡಿಪಾರ್ಟ್ಮೆಂಟ್. ರಿಮೂವಿಂಗ್ ದ ಪರ್ಸೆಂಟೇಜ್ 40:30:20:10. ಓಕೆ, ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಬೈ ರಿಮೂವಿಂಗ್ ಜೀರೋಸ್ ಫೈನಲಿ ದ ರೇಷಿಯೋ ಬಿಕಮ್ಸ್ 4:3:2:1. ಓಕೆ, ರೇಷಿಯೋಸ್ ಬಂತು. ಈ ರೇಷಿಯೋಸ್ ಅನ್ನ ಮಾಡ್ಕೊಂಡ್ರೆ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ರೈಟ್ ಡೌನ್ ದ ಹೆಡಿಂಗ್ ಸೆಕೆಂಡರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂಡರ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್. ಇಲ್ಲಿ ಬರೆದ್ರು ಆಯ್ತು, ಇಲ್ಲ ಮೇಲ್ ಬರ್ದಿದ್ದೀವಿ, ಅದಿದ್ರು ಆಯ್ತು. ನೆಕ್ಸ್ಟ್ ಪ್ಲೀಸ್ ಟೇಕ್ ದ ಕಾಲಮ್ಸ್ ಲೈಕ್ ದಿಸ್. ಕಾಲಮ್ಸ್ ಈ ತರ ತಗೋಬೇಕು. ಮೊದಲನೇದು ಪರ್ಟಿಕ್ಯುಲರ್ಸ್, ಎರಡನೇದು ಬೇಸಿಸ್, ಥರ್ಡ್ ಒನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್, ಅದರಲ್ಲಿ ನೆಕ್ಸ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್ ಎರಡಿದೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ, ಬಿ ಅಂಡ್ ಸಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಅಂಡ್ ಇ. ಹೆಡ್ಡಿಂಗ್ಸ್ ಬರೆದು ಫಸ್ಟ್ ಏನ್ ಮಾಡ್ಬೇಕು ನಾವು? ಪ್ರೈಮರಿ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿ ಮಾಡಿ ಟೋಟಲ್ಸ್ ಕೊಟ್ಟಿದ್ದಾರೆ, ಅದನ್ನ ಎಲ್ಲ ತಗೋಬೇಕು ನಾವು. ಎಲ್ಲ ಎ, ಬಿ, ಸಿ, ಡಿ, ಇ ಎಲ್ಲ ತಗೋಣ. ಫಸ್ಟ್ ಒನ್ ರೈಟ್ ಡೌನ್ ಟೋಟಲ್ ಪ್ರೈಮರಿ ಓವರ್ ಹೆಡ್ಸ್. ಕಾಪಿ ಮಾಡೋಣ. ಅಲ್ಲಿಂದ ಎ 3 lakhs, ಬಿ 3,50,000, ಸಿ 2 lakhs, ಡಿ 80,000 ಅಂಡ್ ಸಿ ಇ 60,000 ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ನಾವು ಪ್ರಾಬ್ಲಮ್ ಅಲ್ಲಿ ನೋಡಿದ್ವಿ ನಾವು. ದಿಸ್ ಇಸ್ ವಾಟ್ ಐ ಆಮ್ ಕಾಪಿ. ಇಲ್ಲಿಂದ ಕಾಪಿ ಮಾಡ್ತಿದ್ದೀನಿ ಅಷ್ಟೇ. ನಾನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕಾಪಿ ಮಾಡಿದೆ. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ಡಿಪಾರ್ಟ್ಮೆಂಟ್ ಇ, ಡಿ ಮತ್ತೆ ಇ, ಈ ಎರಡೂ ಡಿಪಾರ್ಟ್ಮೆಂಟ್ಸ್ ಸರ್ವಿಸಸ್ ಅನ್ನ ಎ ಬಿ ಸಿ ಮತ್ತೆ ಇಗೆ ಮತ್ತೆ ಎ ಬಿ ಸಿ ಮತ್ತೆ ಡಿ ಗೆ ಪ್ರಪೋರ್ಷನ್ ಬೇಸಿಸ್ ಮೇಲೆ ನಾವಿಲ್ಲಿ ಮಾಡ್ಕೊಂಡಿದೀವಿ. ರೇಷಿಯೋ ಬೇಸಿಸ್ ಮೇಲೆ ಅಪೋರ್ಷನ್ ಮಾಡೋಣ. ದೆನ್ ಫಸ್ಟ್ ಒನ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಓವರ್ ಹೆಡ್ಸ್ ಎಷ್ಟಿದೆ? ಡಿ ಓವರ್ ಹೆಡ್ಸ್ ನೋಡಿ 80,000 ಇದೆ. ಯು ರೈಟ್ ಡೌನ್ -80,000. 80,000 ಅನ್ನ ಎಲ್ಲಾರ್ಗು ಹಂಚ್ತಿದೀವಿ. ದೆನ್ ಇಟ್ ಬಿಕಮ್ಸ್ -80,000. ಯಾವ ರೇಷಿಯೋ ಹಂಚ್ಬೇಕು ನಾವು?
ಬರ್ಕೊಂಡಿದೀವಿ ಮೇಲೆ ಇಲ್ಲಿ. ಸಿ ಡಿಪಾರ್ಟ್ಮೆಂಟ್ ಡಿ ರೇಷಿಯೋ 3:2:3:2. ಈ ರೀತಿ ಇಲ್ಲಿ ಈ ರೇಷಿಯೋನ 4 ಟೋಟಲ್ ಮಾಡಿದ್ರೆ ಇಟ್ ಬಿಕಮ್ಸ್ 10. 3 + 2 + 3 + 2 10 ಆಗುತ್ತೆ. ಫಸ್ಟ್ ಡಿಪಾರ್ಟ್ಮೆಂಟ್ಗೆ 3/10 into 80,000. How much is the amount? 24,000. Again 2/10 into 80,000 it becomes 16. Again C ಗೆ 3 ಅಂತಾನೆ 24,000. Again E ಗೆ it is 16,000. ಕ್ಲೋಸ್ ಆಯ್ತು. ಈಗ ಪ್ಲೀಸ್ ಟೋಟಲ್ ಅಪ್. ಡಿಪಾರ್ಟ್ಮೆಂಟ್ ಎದು ಮೊದಲು 3 lakhs ಇತ್ತು. ಈಗ ಡಿಪಾರ್ಟ್ಮೆಂಟ್ ಡಿ ದು ನಾವು ಅಪೋರ್ಷನ್ ಮಾಡಿದ್ರೆ 24 ಬಂತು, 3,24,000. ಹಾಗೆ ಬಿ 3,66,000. 2 lakh plus 24,000 ಸಿ ದು 2,24,000. ಡಿ ಬಿಕಮ್ಸ್ ನಿಲ್. ಅಲ್ಲೇನು ಇಲ್ಲ, ಎಲ್ಲ ಹಂಚ್ಬಿಟ್ಟಿದೀವಿ ನಾವು. ವಿ ಡಿಸ್ಟ್ರಿಬ್ಯೂಟೆಡ್ ಆನ್ ದ ಬೇಸಿಸ್. ನೆಕ್ಸ್ಟ್ ಇ 60 + 16 17 76,000. ಈಗ ಡಿಪಾರ್ಟ್ಮೆಂಟ್ ಡಿ ಅಲ್ಲಿ ಏನೂ ಇಲ್ಲ. ಸಿ ಡಿಪಾರ್ಟ್ಮೆಂಟ್ ಡಿ ಅಲ್ಲಿ ಏನೂ ಇಲ್ಲ, ನಿಲ್ಲಿದೆ. ಡಿಪಾರ್ಟ್ಮೆಂಟ್ ಇ ಅಲ್ಲಿ 76,000 ಇದೆ. ಇದನ್ನ ನಾವು ಶೇರ್ ಮಾಡ್ಬೇಕೀಗ. ಯಾರಿಗೆ ಬರೀ ಫಸ್ಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇ ಓವರ್ ಹೆಡ್ಸ್ ಅನ್ನ ನಾವು ಅಪೋರ್ಷನ್ ಮಾಡೋಣ. ಯಾವ ರೇಷಿಯೋ ಮಾಡ್ಬೇಕು? ಇಲ್ಲಿ ಮೇಲೆ ಮಾಡ್ಕೊಂಡಿದೀವಿ ಗ್ರೀನ್ ಕಲರ್ ಅಲ್ಲಿ. ಐ ಆಮ್ ಶೋಯಿಂಗ್ ಯು ಗ್ರೀನ್ ಕಲರ್ ರೇಷಿಯೋ 4:3:2:1. ಈಗ ಇಲ್ಲಿರ್ತಕ್ಕಂಥ 76,000 ಅನ್ನ 4:3:2:1 ಟೋಟಲ್ ಮಾಡಿ 10 ಬರುತ್ತೆ. 4/10 into 76,000 ಡಿಪಾರ್ಟ್ಮೆಂಟ್ ಹೇಗಾಗಿ 10. 3/10 into 76,000 2,800. 76,000 ಅನ್ನು ಹಂಚ್ತಿದ್ವಿ. ದೆನ್ 76,000 into 2/10 ಯಾವುದಕ್ಕೆ? ಸಿ ಗೆ. ಅಂಡ್ ಫೈನಲಿ ಡಿ ಗೆ 76,000 into 1/10 ಇಟ್ ಬಿಕಮ್ 7,600. ಡಿಪಾರ್ಟ್ಮೆಂಟ್ ಇ ಅಪೋರ್ಷನ್ ಮಾಡಿಬಿಟ್ಟು ಎ ಬಿ ಸಿ ಡಿ ಗೆ ನಾವು ಡಿಪಾರ್ಟ್ಮೆಂಟ್ ಇ ಬಿಕಮ್ಸ್ minus 76,000. ಖಾಲಿ ಆಗೋಯ್ತು. ಇಟ್ ಈಸ್ ಎಂಪ್ಟಿ ನೌ. ಪ್ಲೀಸ್ ಅಗೈನ್ ಟೋಟಲ್ ಅಪ್. 3,24,000 plus 30,400 it becomes 3,54,000. Again 3,66,000 plus 22,800 it is 3,88,800. 2,24,000 plus 15,200 it is 2,39,200. And ಇಲ್ಲಿ nil plus 7,600 it becomes 7,600. Here it is nil. Now the department E becomes empty. Now ಈಗ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಂದ್ರೆ ಏನು ಅಂದ್ರೆ, ಈಗ ಫಸ್ಟ್ ಡಿಪಾರ್ಟ್ಮೆಂಟ್ ಡಿ ದು ನಾವು ಎಲ್ಲದಕ್ಕೂ ಹಂಚಿದ್ವಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇ ದು ಎಲ್ಲದಕ್ಕೂ ಹಂಚಿದ್ವಿ. ಅಗೈನ್ ಡಿಪಾರ್ಟ್ಮೆಂಟ್ ಡಿ ಅಲ್ಲಿ 7,600 ಬಂದಿದೆ. ದಿಸ್ ಶುಡ್ ಬಿ ಅಪೋರ್ಷನ್ಡ್ ಟು ಅಗೈನ್ ಎ ಬಿ ಸಿ ಅಂಡ್ ಇ. ಯಾವ ಬೇಸಿಸ್ ಮೇಲೆ? ಅಗೈನ್ ಆನ್ ದ ಸೇಮ್ ಬೇಸಿಸ್, ಸೇಮ್ ರೇಷಿಯೋ 3:2:3:2. ಬರೀ ಪ್ಲಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಓವರ್ ಹೆಡ್ಸ್ ಎಷ್ಟಿದೆ? 7,600 ಇದೆ. ವಿ ಆರ್ ಲುಕಿಂಗ್ ಇನ್ ಟು ಈ 7,600 ನ ಹಂಚ್ಬೇಕು ಎಲ್ಲರಿಗೂ. ಫಸ್ಟ್ ಒನ್ ರೇಷಿಯೋ ತಗೊಳ್ಳಿ 3:2:3:2. ಅಗೈನ್ 7,600 into 3/10. ಇಲ್ಲಿ ಮೈನಸ್ 7,600 ಬರೆದು ಬಿಡೋಣ ಅವ್ರಿಗೆ. ಹೇಗೆ 2,280. 7,600 into 3/10. Then 7,600 into 2/10. It is 1,520. ಅಗೇನ್ ಸಿ ಗೆ ಸೇಮ್ ಬರುತ್ತೆ, ಯಾಕಂದ್ರೆ ರೇಷಿಯೋ 3/10 ಬರುತ್ತೆ. 2,280 ಅಂಡ್ ಲಾಸ್ಟ್ ಅಲ್ಲಿ 1,520 ಬಂತು. ನಾವು ಇಟ್ ಈಸ್ ದ ಡಿಪಾರ್ಟ್ಮೆಂಟ್ ಡಿ ದು ಎಂಟಿ ಆಯ್ತು, ಖಾಲಿ ಆಗೋಯ್ತು. ನಾವು ಪ್ಲೀಸ್ ಅಗೈನ್ ಟೋಟಲ್ ಅಪ್. ಇವೆರಡನ್ನು ಟೋಟಲ್ ಮಾಡಿ ಯು ವಿಲ್ ಗೆಟ್ 3,56,680. ಅಂಡ್ ಇವೆರಡನ್ನು ಟೋಟಲ್ ಮಾಡಿದ್ರೆ 3,90,320. ಅಂಡ್ ಟೋಟಲ್ ಅಪ್ ಡಿಪಾರ್ಟ್ಮೆಂಟ್ ಸಿ ಇಟ್ ಬಿಕಮ್ಸ್ 2,41. ಅಂಡ್ ಡಿ ದು ನಿಲ್ ಆಯ್ತು. There is nothing. And department E though allirodo 0 plus 1,520 becomes 1,520. Again now department D overheads becomes 0, but department E overheads are there 1,520. Idanna share ಮಾಡಬೇಕು. Again ನಾವು A B C D ಗೆ on the basis of 4:3:2:1. ನೋಡಿ ಡಿಪಾರ್ಟ್ಮೆಂಟ್ E ಅಂದ ತಕ್ಷಣ ಗ್ರೀನ್ ಕಲರ್ ರೇಷಿಯೋ ನಾವು ಮೇಲೆ ಮಾಡ್ಕೊಂಡಿದ್ದೀವಿ. ಬರೀರಿ add service department E overheads basis of 4:3:2:1. ಎಷ್ಟು? 1,520. ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಇಂಟು 4/10 608. then again 1,520 into 3/10 456. ನಾನು ರೌಂಡ್ ಆಫ್ ಮಾಡ್ಕೋತಾ ಇದ್ದೀನಿ, ಫ್ರಾಕ್ಷನ್ಸ್ ಬಂದ್ರು ಕೂಡ. 1,520 into 2/10 304 and 1,520 into 1 152 ಬರುತ್ತೆ. then ಇಲ್ಲಿ minus 1,520. now the department E department though becomes nil. ಈಗ again ನಾವು ಟೋಟಲ್ ಮಾಡೋಣ. ಡಿಪಾರ್ಟ್ಮೆಂಟ್ ಎ
ಎರಡನ್ನು ಟೋಟಲ್ ಮಾಡಿದ್ರೆ ಇಟ್ ಬಿಕಮ್ಸ್ 356,680. Then department B 3,90,320 plus 456 3,90,766. And ಮೂರನೇದು ಸಿ ಇದು 241,480 plus 304 241,704. Nil plus 152 it becomes 152. Here it becomes nil again, 0 ಆಗೋಯ್ತು. ಈಗ ಮತ್ತೆ ನಾವು we have to add back ಈ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಇದು ಎಷ್ಟಿದೆ 152 ಇದೆ. ದಿಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಆಲ್ ಎ ಬಿ ಸಿ ಅಂಡ್ ಹೀಗೆ ಯಾವ ಬೇಸಿಸ್ ಮೇಲೆ ಅಗೈನ್ ಯೆಲ್ಲೋ ಕಲರ್ ಅಂದ ತಕ್ಷಣ ಡಿ ಅಂತ ಗೊತ್ತಾಗುತ್ತೆ. 3:2:3:2 ಬರೀ ರೇಷಿಯೋ ಬರೀರಿ 152 into 3/10 46 ಎಗೆ 152 ಯಾವುದು 152 ಇಲ್ಲಿರೋದು ಟೋಟಲ್ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಇಂಟು 2/10 ಇಟ್ ಈಸ್ 30. ಸೊ ಅಗೈನ್ ಸಿ ಗೆ 46 ಬರುತ್ತೆ ಅಂಡ್ ಅಗೈನ್ ಇಗೆ ಇಟ್ ಬಿಕಮ್ಸ್ 30. ಸೊ ಇಲ್ಲಿ -150 ಅಂತ ತೋರಿಸಿ ಡಿ ಡಿಪಾರ್ಟ್ಮೆಂಟ್ ಎಂಟಿ ಆಯ್ತು. ಅಗೈನ್ ವಿ ಹ್ಯಾವ್ ಟು ಟೋಟಲ್ ಅಪ್. ಸೊ ವಾಟ್ ಈಸ್ ದ ಟೋಟಲ್ ಆಫ್ ಎ 357 334. ಡಿಪಾರ್ಟ್ಮೆಂಟ್ ಬಿ ಟೋಟಲ್ ಮಾಡೋಣ, it becomes 3,90,806. C the total mana 2,41,830. Then it becomes nil and here it is 30 rupees. ಈಗ 30 rupees ಬಂದು ನಿಂತಿದೆ. ಡಿಸ್ಟ್ರಿಬ್ಯೂಷನ್ ಮಾಡ್ತಾ now the figure become very smaller. ಈಗ we can stop. ಇದನ್ನ ಬೇಕಾದ್ರೆ ಮತ್ತೆ again ನಾವು ಏನ್ ಮಾಡಬಹುದು ಎ ಬಿ ಸಿ ಡಿ ಗೆ ಹಂಚಬಹುದು. ಬಟ್ ದ ವ್ಯಾಲ್ಯೂ ಬಿಕಮ್ಸ್ ವೆರಿ 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 ಸ್ಮಾಲರ್. ಅದಕ್ಕೋಸ್ಕರ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ನಾವು ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ಇಟ್ ಈಸ್ ಲೆಫ್ಟ್ ಟು ಅಸ್ ವೆನ್ ದ ನಂಬರ್ ವೆನ್ ದ ವ್ಯಾಲ್ಯೂ ವೆನ್ ಇಟ್ ಬಿಕಮ್ಸ್ ವೆರಿ ಸ್ಮಾಲರ್ ವಿ ಕ್ಯಾನ್ ಸ್ಟಾಪ್ ಅಟ್ ದಟ್ ಸ್ಟೇಜ್. ಈಗ ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಸರ್ವಿಸ್ ಡಿಪಾರ್ಟ್ಮೆಂಟ್ ಈ 30 rupees ಎ ಬಿ ಸಿ ಮಾತ್ರ ಮಾಡಿ ನಾನು ನಿಲ್ಲಿಸ್ಬಿಡ್ತಿದ್ದೀನಿ. ಇಲ್ಲಿ ಮೇಲೆ 4:3:2:1 ಇತ್ತು, 4 ಸೇರ್ಸೋರು ಎ ಬಿ ಸಿ ಡಿಗೆ ನಾನು ಎ ಬಿ ಸಿ ಮಾತ್ರ ಹಂಚ್ತಿದ್ದೀನಿ. ಈ 30 rupees ಅನ್ನ ಹಂಚೋಣ. 30 rupees into 4 plus 3 plus 2 becomes 9, not 10. 1 is removed. So 4/9, 30 into 4/9 A department ಗೆ 13 rupees. Okay. Then 3/9 into 30 B department ಗೆ 10 and ಉಳಿದಿರ್ತಕ್ಕಂಥದ್ದು 30 rupees ಅಲ್ಲಿ 30 minus 13 and 10 ಮೈನಸ್ ಮಾಡಿದ್ರೆ ಉಳಿದಿರೋದು 7 ಅಥವಾ 2/9 into 30 ಹಾಕಿದ್ರು ಬರುತ್ತೆ. ದೆನ್ ಡಿಪಾರ್ಟ್ಮೆಂಟ್ ಡಿ ಅಂಡ್ ಡಿಪಾರ್ಟ್ಮೆಂಟ್ ಇ ಅಲ್ಲಿ -30 ಮಾಡಿ ಖಾಲಿ ಆಗೋಯ್ತು. ಫೈನಲಿ ವಿ ಕ್ಯಾನ್ ಫೈಂಡ್ ಟೋಟಲ್ ಸೆಕೆಂಡರಿ ಓವರ್ ಹೆಡ್ಸ್. ಡಿಪಾರ್ಟ್ಮೆಂಟ್ ಎ ಇದು ಇಲ್ಲಿ ಎರಡನ್ನು ಟೋಟಲ್ ಮಾಡಿ ವಿಲ್ ಗೆಟ್ 3,57,347. ಬಿ ಇದು 3,90,860. ಇವೆರಡನ್ನು ಟೋಟಲ್ ಮಾಡ್ಕೋಬೇಕು ನಾವು. ದೆನ್ ಅಗೈನ್ ಡಿಪಾರ್ಟ್ಮೆಂಟ್ ಸಿ ಎರಡನ್ನು ಟೋಟಲ್ ಮಾಡಿ ಇಟ್ ಬಿಕಮ್ಸ್ 2,41,837. E nil and D nil. This is what department D and E though A B C production departments ಗೆ repeated distribution method ಅಲ್ಲಿ secondary overheads ಅನ್ನ secondary distribution ಮಾಡೋದು ಹೀಗೆ. Okay, so this is how we can complete the problem under repeated distribution method. ಈಗ ಇದೇ ಪ್ರಾಬ್ಲಮ್ ಗೆ we have to solve and find out what are the overheads distributed to production department A, B, C under simultaneous equation method. ನೋಡೋಣ. ಓಕೆ, ಈಗ ಬನ್ನಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಸಮರಿ ಅಂಡರ್ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಹೆಡಿಂಗ್ ಬರೀರಿ. ಈಗ ದಿಸ್ ಬಿಕಮ್ಸ್ ಲಿಟಲ್ ಬಿಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ವಿ ಹ್ಯಾವ್ ಟು ಯೂಸ್ ಅವರ್ ಬ್ರೈನ್. ಮೊದಲನೇದು ಪ್ರೈಮರಿ ಓವರ್ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಡಿ ನ ಐ ಕ್ಯಾನ್ ಟೇಕ್ ಇಟ್ ಆಸ್ ಎ ಡಿ. ಇದು ನೋಡಿ 80,000 ಆಕ್ಚುಲಿ ಪ್ರೈಮರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿಯಲ್ಲಿ ಬಂದಿರೋದು. ಇದರಲ್ಲಿ ಡಿಪಾರ್ಟ್ಮೆಂಟ್ ಇ ಇಂದ ಡಿ ಗೆ ಬಂದಿರೋ ಸರ್ವಿಸಸ್ ಎಷ್ಟು ಗೊತ್ತಿಲ್ಲ ನಮ್ಗೆ. ಅದಕ್ಕೋಸ್ಕರ ಐ ವಿಲ್ ಕಾಲ್ ಇಟ್ ಆಸ್ ದಟ್ ಈಸ್ ಲೆಟ್ ದ ಪ್ರೈಮರಿ ಓವರ್ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಡಿ ಬಿಕಮ್ಸ್ ಎ ಅಂತ ಇರ್ಲಿ. ಎ ಅದೆಷ್ಟು ಅಂದ್ರೆ 80,000 ಮೇಲೆ ನೋಡಿದ್ವಿ ನಾವು. ದೆನ್ ಹಾಗೇನೆ ಲೆಟ್ ದ ಪ್ರೈಮರಿ ಓವರ್ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇ ಬಿ ಸ್ಮಾಲ್ ಬಿ ಅಂತ ಕರಿತೀನಿ ನಾನು. ಅದೆಷ್ಟಿತ್ತು 60,000 ಇತ್ತು. ಸೊ ಸಿ ದಿಸ್ 60,000. ಓಕೆ, ನೆಕ್ಸ್ಟ್ ಈಗ ಪ್ರೈಮರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಟೋಟಲ್ ಬಂದಿರೋದು ಬರೆದ್ವಿ ನಾವು. ಪ್ರೈಮರಿ ಎಲ್ಲ ನಮ್ಗೆ ಬೇಕಾಗಿರೋದು ಪ್ರೈಮರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಜೊತೆಗೆ ಡಿಪಾರ್ಟ್ಮೆಂಟ್ ಡಿ ಗೆ ಎ ಮತ್ತೆ ಇಗೆ ಡಿ ಸರ್ವಿಸ್ ಮಾಡ್ತಾ ಇರೋದು ಎಷ್ಟು ಅಂತ ಗೊತ್ತಾಗಬೇಕು. ಅದನ್ನ ನಾವು ಟೋಟಲ್ ಓವರ್ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಡಿ ಈ 80,000 ಜೊತೆಗೆ ಡಿಪಾರ್ಟ್ಮೆಂಟ್ ಇ ಇಂದ ಬಂದಿರೋ ಸರ್ವಿಸು ಸೇರಿದ್ರೆ ಎಷ್ಟು ವಿ ಡೋಂಟ್ ನೋ.
ಲೆಟ್ ಇಟ್ ಬಿ ಎಕ್ಸ್, ಅದನ್ನ ಕ್ವಶನ್ ಮಾರ್ಕ್ ಅಂತ ಎಕ್ಸ್ ಅಂತ ಕರೆದೆ ನಾನು. ಹಾಗೇನೆ ಲೆಟ್ ದ ಟೋಟಲ್ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇ ಬಿ ಸ್ಮಾಲ್ ವೈ, ಅದನ್ನ ವೈ ಅಂತ ಕರೆಯೋಣ, ಕರೆದೆ ನಾನು. ದೆನ್ ಏನ್ ಮಾಡಬೇಕು, ಈಕ್ವೇಶನ್ಸ್ ನ ಫಾರ್ಮೇಶನ್ ಮಾಡಬೇಕು ನಾವು. ಸೊ ವಾಟ್ ಈಸ್ ದ ಈಕ್ವೇಶನ್, ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ವೈ, ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು ಎ ಅಂದ್ರೆ ಏನೋ ಇಲ್ಲೇ ಬರ್ದಿದ್ದೀನಿ ನೋಡ್ರಿ, ಮೇಲೆ ಬರ್ದಿದ್ದೀನಿ ಎ ಅಂತಂದ್ರೆ 80,000, ಪ್ಲೀಸ್ ರೈಟ್ ಡೌನ್. ಎ ಅಂದ್ರೆ 80,000 ಪ್ಲಸ್ ಬಿ ಅಂತಂದ್ರೆ ಏನು, ಬಿ ಅಂತಂದ್ರೆ ಇಲ್ಲಿ ಮೇಲೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ ಅವರು, ಬೇಸಿಸ್ ಆಫ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸಿ ಡಿಪಾರ್ಟ್ಮೆಂಟ್ ಇ ಇಂದ ಡಿಪಾರ್ಟ್ಮೆಂಟ್ ಡಿ ಗೆ ಸಿಗ್ತಾ ಇರೋ ಸರ್ವಿಸಸ್ ಎಷ್ಟು ಅಂದ್ರೆ 10%, 10% ಆಫ್ ವೈ. ವೈ ಅಂದ್ರೆ ಏನು, ವೈ ಮೀನ್ಸ್ ಟೋಟಲ್ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇ ಇಂದ ಡಿ ಗೆ ಸಿಗ್ತಾ ಇರೋದು. ಗೊತ್ತಿಲ್ಲ ನಮ್ಗೆ ಅದನ್ನ 10% ಆಫ್ ವೈ, ವೈ ಮೀನ್ಸ್ ಕ್ವಶನ್ ಮಾರ್ಕ್. ಅಥವಾ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಈಕ್ವೇಶನ್ ಈ ತರ ಆಗುತ್ತೆ, ಯಾವ ತರ, ಎಕ್ಸ್ ಇಸ್ ಈಕ್ವಲ್ ಟು 80,000 ಪ್ಲಸ್ 10% ಮೀನ್ಸ್ 10/100, ಇಟ್ ಬಿಕಮ್ಸ್ 0.1 ವೈ, ವೈ ಲೆಟ್ ಇಟ್ ಬಿ ಹಾಗೆ ಇರಲಿ, ಇದನ್ನ ಈಕ್ವೇಶನ್ 1 ಅಂತ ಕರೀರಿ. ಓಕೆ, ನೆಕ್ಸ್ಟ್ ಎರಡನೇ ಈಕ್ವೇಶನ್ ಮಾಡ್ಕೋಣ ನಾವು. ಯಾವುದು, ವೈ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಎಕ್ಸ್. ವೈ ಅಂತಂದ್ರೆ ಏನು, ಇಲ್ಲೇ ನೋಡ್ಕೊಂಡ್ವಿ ನಾವು, ಪಿಂಕ್ ಕಲರ್ ಅಲ್ಲಿ ಬರ್ದಿದ್ವಿ. ಇಟ್ ಈಸ್ ಟೋಟಲ್ ಓವರ್ ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇ. ಯಾವುದು, ಇಲ್ಲಿ 60,000 rupees ಪ್ರೈಮರಿ ಓವರ್ ಹೆಡ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಈಗ ಬಂದಿದೆ, ಪ್ಲಸ್ ಡಿ ಇಂದ ಸಿಕ್ಕಿರೋ ಓವರ್ ಹೆಡ್ಸ್ ಎಷ್ಟು, ವಿ ಡೋಂಟ್ ನೋ, ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಅದನ್ನ ನಾವು ವೈ ಅಂತ ಕರೆದಿದ್ದೀವಿ. ವೈ ಇಸ್ ಈಕ್ವಲ್ ಟು ಬಿ, ಬಿ ಪ್ಲಸ್ ಬಿ ಅಂತಂದ್ರೆ ಏನು, ಇಲ್ಲೇ ಬರ್ದಿದೆ ನೋಡ್ರಿ, ಬಿ ಇಸ್ ಈಕ್ವಲ್ ಟು 60,000 ಕಾಪಿ ಮಾಡಿ, 60,000 ಪ್ಲಸ್ ಎಕ್ಸ್ ಅಂತಂದ್ರೆ ಏನು, ಎಕ್ಸ್ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಿಪಾರ್ಟ್ಮೆಂಟ್ ಡಿ ಇಂದ ಡಿಪಾರ್ಟ್ಮೆಂಟ್ ಇಗೆ ಸಿಗ್ತಾ ಇರೋ ಸರ್ವಿಸ್ ಪರ್ಸೆಂಟೇಜ್ 20% ಆಫ್ ಎಕ್ಸ್. ಎಕ್ಸ್ ಇಂದ 20% ಸಿಗಬೇಕು. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಗೈನ್ ವೈ ಹಾಗೆ ಬರ್ಕೊಳ್ಳಿ, ವೈ ಇಸ್ ಈಕ್ವಲ್ ಟು 60,000 ಲೆಟ್ ಇಟ್ ಬಿ ಪ್ಲಸ್ 20% ಮೀನ್ಸ್ 20/100, ಇಟ್ ಬಿಕಮ್ಸ್ 0.2. ಎಕ್ಸ್ ಅನ್ನ ಹಾಗೆ ಬರೀರಿ, ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ 2. ಈಗ ಬೈ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಈಕ್ವೇಶನ್ 2, ಇಲ್ಲಿ ಬಂತಲ್ಲ ಇತ್ತಾನೆ, ಈಕ್ವೇಶನ್ 2 ತಗೋಣ. ಈಕ್ವೇಶನ್ 2 ಯಾವುದು, ಇಷ್ಟು ಮಾತ್ರ ತಗೋಣ. ಈಕ್ವೇಶನ್ 2 ಮೀನ್ಸ್ ವೈ ಇಸ್ ಈಕ್ವಲ್ ಟು 60,000 ಪ್ಲಸ್ 0.2x ಅಂತ ತಗೊಳ್ಳಿ. ಯಾಕೆ ಅಂತಂದ್ರೆ ಇಲ್ಲೇ ಮೇಲೆ ನೋಡ್ರಿ, ಎಕ್ಸ್ ವ್ಯಾಲ್ಯೂನ ಒಂದು ನಾವು ಈಕ್ವೇಶನ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ, ಅದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ದೇರ್ ಈಸ್ ಒನ್ ಮೋರ್ ವೇ, ಲೆಂತಿ ಪ್ರೊಸೀಜರ್ ಇದೆ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಅಲ್ಲಿ, ಅದನ್ನ ಶಾರ್ಟ್ ಕಟ್ ಮಾಡಿದೀನಿ ನಾನು ಈ ತರ. ಓಕೆ, ಈಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈಕ್ವೇಶನ್ 2 ನ ತಗೋಣ. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಕೆ ನಾವು ವಿ ಕ್ಯಾನ್ ಫೈಂಡ್ ಔಟ್ ವೈ. ಸೊ ಏನು ಎರಡನೇ ಈಕ್ವೇಶನ್, ರೈಟ್ ಡೌನ್ ಎರಡನೇ ಈಕ್ವೇಶನ್, ವೈ ಇಸ್ ಈಕ್ವಲ್ ಟು 60,000 ಪ್ಲಸ್ 0.2x. ಕಾಪಿ ಮಾಡಿದೆ ನಾನು ಇಲ್ಲಿ. ಎಕ್ಸ್ ಅಂದ್ರೆ ಏನು ನೋಡಿ, ಯೆಲ್ಲೋ ಕಲರ್ ಅಲ್ಲಿ ತೋರಿಸಿದೀನಿ. ಎಕ್ಸ್ ಅಂದ್ರೆ ಇಲ್ಲಿದೆ, ಎಕ್ಸ್ ಇಸ್ ಈಕ್ವಲ್ ಟು 80,000 ಪ್ಲಸ್ 0.1y ಸಬ್ಸ್ಟಿಟ್ಯೂಟ್ ಮಾಡೋಣ. ನಾವು ಸಬ್ಸ್ಟಿಟ್ಯೂಟ್ ಮಾಡಿ, y is equal to 60,000 plus 0.2 into y ಪ್ಲೇಸ್ ಅಲ್ಲಿ ಇಷ್ಟು ಬರೀಬೇಕು ನಾವು. y x ಪ್ಲೇಸ್ ಅಲ್ಲಿ 80,000 ಪ್ಲಸ್ 0.1y ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವಿ ಹ್ಯಾವ್ ಟು ಮಲ್ಟಿಪ್ಲೈ. ಏನ್ ಮಲ್ಟಿಪ್ಲೈ ಮಾಡ್ಬೇಕು ನೋಡಿ, 60,000 ಹಾಗೆ ಇರ್ಲಿ, 0.2 into 80,000 ಮಾಡಿ. 0.2 into 80,000, it becomes 16,000. Again plus 0.2 into plus 0.1y ಅಂತಂದ್ರೆ y, let it be y, plus 0.2 into plus 0.1 becomes 0.02. y unknown value ಹಾಗೆ ಇರ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದಾಗ ನೋಡಿ, ಇಲ್ಲಿ y is equal to 60,000 plus 16,000 ಗ್ರೀನ್ ಕಲರ್ ತೋರಿಸಿದೀನಿ ನಾನು. ಇವೆರಡೂ ಕೂಡ ನೋನ್ ವ್ಯಾಲ್ಯೂಸ್, ಪ್ಲಸ್ ತೋರಿಸಿದೆ, ಆಡ್ ಮಾಡಿ, ಇಟ್ ಬಿಕಮ್ 76,000 ಪ್ಲಸ್ 0.02y ಅನ್ನೋನ್ ವ್ಯಾಲ್ಯೂ, ಇದು ಪ್ಲಸ್ ಹಾಗೆ ಬರ್ಕೊಳ್ಳಿ, ಪ್ಲಸ್ 0.02y. ಈಗ ಏನ್ ಮಾಡ್ಬೇಕು ನಾವು, ಇಲ್ಲಿ ನೋಡಿ ಈ ಈಕ್ವೇಶನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು y ಇದೆ, ರೈಟ್ ಹ್ಯಾಂಡ್ ಸೈಡ್ ಒಂದು 0.02y ಇದೆ. ಇವೆರಡನ್ನು ಅನ್ನೋನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಇದನ್ನ ಒಂದ್ ಕಡೆ ತಗೋಣ. ಈ 76,000 ಅನ್ನ ನೋನ್ ವ್ಯಾಲ್ಯೂ ಅಂತ ಕರಿತೀವಿ, ಗೊತ್ತಿರೋ ಸಂಖ್ಯೆ, ಅದನ್ನ ಒಂದ್ ಕಡೆ ತಗೋಣ. ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಬರ್ದೀನಿ, ಟೇಕ್ ಅನ್ನೋನ್ ವ್ಯಾಲ್ಯೂಸ್ y ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ನೋನ್ ವ್ಯಾಲ್ಯೂ 76 ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಏನಾಗುತ್ತೆ, ಮೊದಲನೇ y ಅಲ್ಲೇ ಇದೆ, ಅಲ್ಲೇ ಇರ್ಲಿ. ನೆಕ್ಸ್ಟ್ ಈ ಪ್ಲಸ್ 0.02y ಆ ಕಡೆ ಬಂದ್ರೆ ಏನಾಗುತ್ತೆ ಗೊತ್ತಾ,
ನೋಡಿ -0.02y ಆಗುತ್ತೆ. 1y ಹಂಗೆ ಇದೆ, -0.02y ಎಲ್ಲಿಂದ ಬಂತು ಅಂದ್ರೆ ಇಲ್ಲಿ ಇದೆಯಲ್ಲ, +0.02y ಈಕ್ವಲ್ಸ್ ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂದಾಗ ಇಟ್ ಬಿಕಮ್ಸ್ -0.02y is equal to 76,000 ಹಾಗೆ ಇದೆ, ಈಕ್ವಲ್ಸ್ ಆದ್ಮೇಲೆ ರೈಟ್ ಸೈಡ್ ಇದೆ, ಅದನ್ನ ಹಾಗೆ ಕಾಪಿ ಮಾಡಿದೆ. ಓಕೆ, ದೆನ್ ವಾಟ್ ನೆಕ್ಸ್ಟ್? ಇಲ್ಲಿ 1y ಅಂತಿದೆ, ಇಲ್ಲಿ y ಮೀನ್ಸ್ ಆಲ್ವೇಸ್ ಇಟ್ ಈಸ್ ವಿತ್ 1. ದೆನ್ ಇಲ್ಲಿ ಇನ್ನೊಂದು y ಜೊತೆ -0.02y ಇದೆ. 1y ಈಸ್ ಗ್ರೇಟರ್ ದ್ಯಾನ್ 0.02y. ಈಗ 1 ನಲ್ಲಿ 0.02 ನ ಮೈನಸ್ ಮಾಡಿ, you will get the answer of 0.98. 0.98 y unknown value ಹಾಗೆ ಬರ್ಕೊಳ್ಳಿ, is equal to 76,000. ವೆರಿ ಸಿಂಪಲ್ ಈಕ್ವೇಶನ್ ಆಗೋಯ್ತು. ನಾವು y is equal to 76,000 divided by 0.98. Now y is equal to 77,551 rupees ಬಂದ್ಬಿಡ್ತು. ಏನಿದು y ಅಂತಂದ್ರೆ, here we have written y means total overheads of department A. ಪ್ರೈಮರಿ ಓವರ್ಹೆಡ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಇ, ಪ್ರೈಮರಿ ಓವರ್ಹೆಡ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಇ ಇದು 60,000 ಬಂದಿತ್ತು. ಡಿಪಾರ್ಟ್ಮೆಂಟ್ ಡಿ ಇಂದ ಬಂದಿರೋ ಸರ್ವಿಸ್ ಎಷ್ಟು ಗೊತ್ತಿರಲಿಲ್ಲ, ಅದು ಸೇರಿಸಿ 77,551 ಬಂತು. ಈಗ ಈ ವ್ಯಾಲ್ಯೂನ y ವ್ಯಾಲ್ಯೂನ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ ಬಂದ್ಬಿಡುತ್ತೆ. ಯಾವ್ದಾದ್ರು ಬೇಡ, ಇಲ್ಲಿ ಈಕ್ವೇಶನ್ 1 x ಕ್ವಶನ್ ಮಾರ್ಕ್ ಅಲ್ಲಿ ಇದೆ, ಅಲ್ಲಿ ನೋಡಿ y ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ಲೀಸ್ ಟೇಕ್. ಓಕೆ, ಇದು ಟೋಟಲ್ ಓವರ್ಹೆಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಇ. ಪ್ಲೀಸ್ ಟೇಕ್ ಕನ್ಸಿಡರ್ ಈಕ್ವೇಶನ್ 1. ಈಗ ಮೊದಲನೇ ಈಕ್ವೇಶನ್ ಎಲ್ಲಿದೆ? ಮೊದಲನೇ ಈಕ್ವೇಶನ್ ಇಲ್ಲಿದೆ, ಯೆಲ್ಲೋ ಕಲರ್ ಇದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ದಿಸ್ ಇಸ್ x ಈಕ್ವೇಶನ್, ಫಸ್ಟ್ ಈಕ್ವೇಶನ್. x is equal to 80,000 plus 0.1y. ಕಾಪಿ ಮಾಡಿ ಪ್ಲೀಸ್. x is equal to 80,000 plus 0.1y. ಈಗ ಈ y ವ್ಯಾಲ್ಯೂನ ಇಲ್ಲೇ ಮೇಲೆ ಬಂತಲ್ಲ 77,551 ಸಬ್ಸ್ಟಿಟ್ಯೂಟ್ ಮಾಡ್ಬೋಣ. ಬರೀರಿ, x is equal to 80,000 plus 0.1y. ಅಲ್ಲಿ substitute the value of y as calculated as 77,551. ನೋಡಿ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದು, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? 80,000 ಹಾಗೆಯೇ ಬರ್ಕೊಳ್ಳಿ, ಪ್ಲಸ್ 0.1 ಇಂಟು y ವ್ಯಾಲ್ಯೂ ಮೇಲ್ ಬಂದಿತ್ತು, ಇಲ್ಲಿ ಬಂತಲ್ಲ, ಇದನ್ನ 77,551 ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ 80,000 ಹಾಗೆ ಇರ್ಲಿ, 0.1 into 77,551 becomes 7,755 rupees ಬಂತು. Now the x value is, ಇವೆರಡನ್ನು add ಮಾಡಿ, you will get 87,755. This is total overheads of department D. Department E ಇದು ಮತ್ತೆ department D ಇದು total overheads ಬಂದ್ಬಿಡ್ತು. Now we can go for distributing these overheads to A, B, C on the basis of ratios given here. ಇಲ್ಲಿ ಕೊಟ್ಟಿದ್ದಾರಲ್ಲ A ratios, ಇಲ್ಲಿ ಅವಾಗಲೇ ತಗೊಂಡಾಗೆ ನಾವು ಎ ಬಿ ಸಿ ಡಿ ಎಲ್ಲ ಬೇಕಿಲ್ಲ, ಎ ಬಿ ಸಿ ಮಾತ್ರ 3 ತಗೊಳ್ಳಿ. ಡಿ ಇಂದ ಎ ಬಿ ಸಿಗೆ 30% ಬಂತು. ದೆನ್ ಅಗೇನ್ ಇ ಇಂದ ಎ ಬಿ ಸಿಗೆ 40, 30 and 20% ಬಂತು. ಶೇರ್ ಮಾಡೋಣ. ಪ್ಲೀಸ್ ಟೇಕ್ ದ ಹೆಡಿಂಗ್ ಸೆಕೆಂಡರಿ ಓವರ್ಹೆಡ್ ಡಿಸ್ಟ್ರಿಬ್ಯೂಷನ್ ಅಂಡರ್ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್. ಈ ತರ ತಗೊಳ್ಳಿ. ಮೊದಲನೇದು ಪರ್ಟಿಕ್ಯುಲರ್ಸ್ ಕಾಲಮ್, ನೆಕ್ಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಎ, ಬಿ ಅಂಡ್ ಸಿ. ಫಸ್ಟ್ ಪ್ರೈಮರಿ ಓವರ್ಹೆಡ್ಸ್ ಟೋಟಲ್ ಅನ್ನ ತಗೋಣ. ಸೇಮ್ ಅವಾಗಲೇ ತಗೊಂಡಾಗ ಎ ಬಿ ಸಿ ಮಾತ್ರ ತಗೋಣ. ಮೊದಲನೇದು 3 lakhs, 3,50,000 ಬಿ, ಸಿದು 2 lakhs. ಈಗ ಇದಕ್ಕೆ ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಓವರ್ಹೆಡ್ಸ್ ಎಲ್ಲಿದೆ? ಡಿ ಅಂತಂದ್ರೆ ಏನು? ಎಕ್ಸ್ ಇಲ್ಲೇ ಬಂತು, ಈಗ ತಾನೆ ಬಂದು ನೋಡಿ. ದಿಸ್ ಇಸ್ ವಾಟ್ ಡಿ ಇಸ್ ಈಕ್ವಲ್ ಟು 87,555. ಇದನ್ನ ಮೇಲೆ ಇರತಕ್ಕಂಥ ರೇಷಿಯೋ ಆಡ್ ಮಾಡೋಣ. ಮೊದಲನೇ ಡಿಪಾರ್ಟ್ಮೆಂಟ್ ಏದು 87,755 ಇಂಟು 30%. ವೇರ್ ಡಸ್ ದಟ್ 30% ಲೈಸ್? ಇಲ್ಲಿದೆ ನೋಡ್ರಿ, ಡಿ ಇಂದ ಎಗೆ. ದಿಸ್ ಇಸ್ ಡಿ ಇಂದ ಎಗೆ ಮಾಡ್ತಾ ಇರೋ ಸರ್ವಿಸ್ ಎಷ್ಟು ಅಂದ್ರೆ 30%. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಓಕೆ, ಮಲ್ಟಿಪ್ಲೈ ಮಾಡಿ, ಐ ಮೀನ್ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ 26,326 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಅದನ್ನ ನಾವು ರೌಂಡ್ ಆಫ್ ಮಾಡಿದ್ರೆ 327 ಆಯ್ತು. ಹಾಗೇನೆ ಡಿಪಾರ್ಟ್ಮೆಂಟ್ ಬಿದು 87,755 ಇಂಟು 20% ಅಲ್ಲೇ ಇತ್ತು, ಅಲ್ಲೇ ನಾವು ನೋಡಿದ್ವಿ ಎಷ್ಟಿದೆ. ಡಿಪಾರ್ಟ್ಮೆಂಟ್ ಡಿ ಇಂದ ಡಿಪಾರ್ಟ್ಮೆಂಟ್ ಬಿ ಗೆ 20% ಅಂತ ಹೇಳ್ತಿದ್ದಾರೆ. ಸೊ ಹಾಕಿ ಕ್ಯಾಲ್ಕುಲೇಟರ್ ಹಾಕಿ, ನಿಮ್ಮ ಆನ್ಸರ್ ಬರುತ್ತೆ. ಓಕೆ, ಕ್ಯಾಲ್ಕುಲೇಟರ್ ಹಾಕಿದ್ರೆ 17,551. ಸೇಮ್ ಡಿಪಾರ್ಟ್ಮೆಂಟ್ ಸಿ ಗೆ 87,755 ಇಂಟು ಎಷ್ಟು ಪರ್ಸೆಂಟ್ ಹಾಕ್ಬೇಕು? ಡಿಪಾರ್ಟ್ಮೆಂಟ್ ಡಿ ಇಂದ
ಸಿ ಡಿಪಾರ್ಟ್ಮೆಂಟ್ಗೆ ಎಷ್ಟು ಸರ್ವಿಸ್ ಮಾಡ್ತಿದ್ದೀವಿ ಅಂದರೆ ಅಗೇನ್ 30% ಅಂದರೆ ಸೇಮ್ ಆನ್ಸರ್ ಬಂತು 26,327. ಯಾಕೆ ಅಂತಂದ್ರೆ ಎಗೆ ಬಂದಿದ್ದು ಅಷ್ಟೇ. ಈಗ ಡಿ ಡಿಪಾರ್ಟ್ಮೆಂಟ್ ಮುಗೀತು. ದೆನ್ ಅಗೇನ್ ಆಡ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇ ಓವರ್ ಹೆಡ್ಸ್. ಇದು ಎಷ್ಟು ಬಂದಿತ್ತು ಇಲ್ಲೇ ಬಂತು ನೋಡ್ರಿ. ದಿಸ್ ಈಸ್ ಇ ಡಿಪಾರ್ಟ್ಮೆಂಟ್ 77,551. ಅದನ್ನ ಈ ರೇಷಿಯೋಲಿ ಹಾಕ್ಬೇಕು ನಾವು. ಯಾವ ರೇಷಿಯೋಲಿ? ಎಗೆ 40%, ಬಿಗೆ 30%, ಸಿಗೆ 20%. ಹಾಕಿ ಸ್ಟಾರ್ಟಿಂಗ್ ಫಸ್ಟ್ ಒನ್ ಡಿಪಾರ್ಟ್ಮೆಂಟ್ ಎ 77,551 into 40% becomes 31,020. Again, B ಗೆ 77,551 into 30%, 23,265. And C ಗೆ 77,551 20%, 15,510. ಮುಗೀತು. ಈಗ ನಾವು ಟೋಟಲ್ ಮಾಡೋಣ. ಡಿಪಾರ್ಟ್ಮೆಂಟ್ ಟೋಟಲ್ ಮಾಡಿದ್ರೆ ಟೋಟಲ್ ಸೆಕೆಂಡರಿ ಓವರ್ ಹೆಡ್ಸ್ ಬರುತ್ತೆ. ಇಟ್ ಬಿಕಮ್ಸ್ ನೋಡಿ, ಇವು ಎರಡನ್ನೂ ಕೂಡ ಮೂರು ಟೋಟಲ್ ಮಾಡಬೇಕು. 3 lakhs plus 26,327 plus 31,020. It is 3,57,347. Then department B the total mana ಮೂರು ಕೂಡ 3,50,000 plus 17,551 plus 23,265. The total is 3,90,860. Department C the total ಮಾಡಿದ್ರೆ 2 lakhs plus 26,327 plus 15,510. The total is 2,41,837. ಈ ಫಿಗರ್ಸ್ ಅನ್ನ ಒಂದು ಸಲ ಗಮನ ಕೊಡಿ. ಸೇಮ್ ಫಿಗರ್ಸ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಕೂಡ ಬಂದಿದೆ. ಸೇಮ್ ಫಿಗರ್ಸ್ ನೋಡ್ರಿ, ಎ ಬಿ ಸಿ ಗೆ ಸೇಮ್ ಫಿಗರ್ಸ್ ಬಂದಿದೆ. ಪಿಂಕ್ ಕಲರ್ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ಫಿಗರ್ಸ್ ಬರುತ್ತೆ. ದಿಸ್ ಈಸ್ ಹೌ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸೈಮಲ್ಟೇನಿಯಸ್ ಅಂಡ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಅಲ್ಲಿ ಒಂದೇ ಪ್ರಾಬ್ಲಮ್ ನ ಕೊಟ್ರೆ ಮಾಡೋದು ರೀತಿ ಇದು. ಓಕೆ, ಐ ಥಿಂಕ್ ಅರ್ಥ ಆಯ್ತು ಅನ್ಸುತ್ತೆ. ದಿಸ್ ಈಸ್ ಎ ಎಕ್ಸಾಮಿನೇಷನ್ ಪ್ರಾಬ್ಲಮ್. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್, ವಿ ಕ್ಯಾನ್ ಸಾಲ್ವ್ ಈಸಿಲಿ. ಸರಳವಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, thank you very much. Thank you for watching this video. Best of luck.